ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮೌನವೂ ಮಾತಾಡ್ತಾ ಇಲ್ಲ. ಎದೆಯಲ್ಲಿ ಹೊತ್ತಿದ ಕುರ್ಚಿ ಕಿಡಿ ಸಾವಿರ ದಿನಗಳ ನೋವಿನ ಜ್ವಾಲೆ ಎಬ್ಸಿದೆ. ಶರ್ಮದ ಫಲ ಕೇಳಿದ ಡಿಸಿಎಂ ಡಿಕೆಶಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಎಲ್ಲರೂ ಬಜೆಟ್ ಅಂತಿದ್ದಾರೆ. ಆ ಬಳಿಕವಾದರೂ ಕ್ರಾಂತಿಯ ಕಹಳೆ ಮೊಳಗುತ್ತಾ ಗೊತ್ತಿಲ್ಲ. ಇವು ಉತ್ತರ ಇಲ್ಲದ ಪ್ರಶ್ನೆಗಳಷ್ಟೇ. ವಿಪಕ್ಷಗಳಿಗಂತೂ ಸರ್ಕಾರವನ್ನ ತಿವಿಯೋಕೆ ಭರ್ಜಿ ಸಿಕ್ಕಿದೆ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಹಂಗೆ ಕೇಳಬೇಕು. ಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ಇದೆಯಾ? ಹೈಕಮಾಂಡ್ ಹೇಳ್ತೀನಿ ಅಂತ ಅವ್ರು ಹೇಳಿದ್ರೆ ಹೈಕಮಾಂಡ್ ಯಾರು ಅಂತ ನಾವು ಹುಡುಕ್ತಾ ಇದ್ದೀವಿ. ವರುಣ ವೀರ ಸಿದ್ದರಾಮಯ್ಯ, ಕನಕಾಧಿಪತಿ ಡಿಕೆ ಶಿವಕುಮಾರ್ ಗದ್ದುಗೆ ಗುದ್ದಾಟದಲ್ಲಿ ಶಾಂತಿ ಕ್ರಾಂತಿಯ ಸಮರಕ್ಕೆ ಕಹಳೆ ಮೊಳಗಿದೆ. ಸಿಎಂ ಸಿಂಹಾಸನ ಸಮರದಲ್ಲಿ ಡಿಕೆ ಶಿವಕುಮಾರ್ ಕಾಲನ ಮಹಿಮೆ ಪಠಿಸಿ ಶಾಂತಿ ಮಂತ್ರವನ್ನ ಜಪಿಸುತ್ತಿದ್ರೆ, ಹಸ್ತದ ಕೋಟೆಯಲ್ಲಿ ಮಾತಿನ ಬೆಂಕಿ ಮಳೆ ಸುರಿಯುತ್ತಿದೆ. ಕನಕವೀರನ ಅಂತ್ಯವಿಲ್ಲದ ಹೋರಾಟಕ್ಕೆ ಯುಗಾದಿ ಮುನ್ನವೇ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ ಅಂತ ಬಂಡೆ ಗ್ಯಾಂಗ್ ಉಸುರುತ್ತಿದೆ. ಡಿಕೆಶಿಗೆ ಶ್ರಮದ ಪ್ರತಿಫಲ ನಿರೀಕ್ಷೆ, ಸಾವಿರ ದಿನದ ಮೌನ ಯುದ್ಧ. ಫಲಾಪೇಕ್ಷೆ ಪ್ರಶ್ನೆಗೆ ಕೆರಳಿದ ಸಿಎಂ, ಕುರ್ಚಿ ಸಮರಕ್ಕೆ ಬೇಕ್ ಟ್ವಿಸ್ಟ್. 3 ದಿನ ಡೆಲ್ಲಿಯಲ್ಲಿ ಕಾಲ ಕಳೆದ ಡಿಕೆಶಿ ಹೈಕಮಾಂಡ್ಗೆ ವಚನ ನೆನಪಿಸಿದ್ದಾರೆ. ಡಿಕೆಶಿಗೆ ಅಭಯ ಹಸ್ತ ಸಿಕ್ಕಂತೆ ಕಾಣಿಸಿದ್ರು, ಕಾಲನಕತೆ ಹೇಳಿ ಕಳುಹಿಸಿದ್ದಾರೆಂಬ ಸುದ್ದಿ ಇದೆ. ಇತ್ತ ಡಿಸಿಎಂ ಡಿಕೆಶಿ ಹೆಣದ ಚದುರಂಗ ಬಲೆಗೆ ಸಿದ್ದು ಪಡೆ ವಿದೇಶಿ ಯಾತ್ರೆ ಅಸ್ತ್ರ ಹೂಡಿ ಮರ್ಮಾಘಾತ ಕೊಡ್ತಿದೆ. ನಿನ್ನೆ ವೇದಿಕೆಯಲ್ಲಿ ಅಗ್ನಿ ಮೌನದಂತೆ ಕಂಡ ಸಿಎಂ ಇವತ್ತು ಹಾವೇರಿಯಲ್ಲಿ ಬೆಂಕಿಯುಂಡೆಯಂತೆ ಸಿಡಿದು ಬಿದ್ರು. ಕುರ್ಚಿ ಕದನದ ಬಗ್ಗೆಯ ಪ್ರಶ್ನೆಗೆ ಮತ್ತೆ ಗರಂ ಆದ ಸಿದ್ದು. ಶ್ರಮಕ್ಕೆ ಫಲ ಬಯಸಿದ ಡಿಕೆ, ಡೆಲ್ಲಿ ಕಡೆ ಸಿಎಂ ಬೊಟ್ಟು. ನಿತ್ಯವೂ ಇದೊಂದು ರಗಳೆ. ಎಲ್ಲೇ ಹೋದ್ರೂ ಕುರ್ಚಿ ಸಮರದ ಬಗ್ಗೆ ತೂರಿ ಬರುವ ಪ್ರಶ್ನೆ. ಇವತ್ತು ಹಾವೇರಿಯಲ್ಲಿ ಸಿಎಂಗೆ ಮತ್ತದೇ ಎದುರಾದ ಪ್ರಶ್ನೆಗೆ ಕೆರಳಿದಂತೆ ಕಾಣಿಸಿದ್ರು. ನಾನು ಇದರ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದೀನಿ ಅಲ್ವಾ, ಆದ್ರೂ ಯಾಕೆ ಕೇಳ್ತೀರಾ ಅಂತ ಗರಂ ಆದ್ರು. ಹೈಕಮಾಂಡ್ ಹೇಳಲಿ, ಪದೇ ಇದರ ಬಗ್ಗೆ ಕೇಳಬೇಡಿ ಅಂತ ಸಿಎಂ ಬಳಿ ಶ್ರಮಕ್ಕೆ ಫಲ ಎಂಬ ಡಿಸಿಎಂ ಮಾತು ಪ್ರಸ್ತಾಪವಾಯ್ತು. ಅದಕ್ಕೆ ಕೆಂಡರಾಮಯ್ಯ ಹೈಕಮಾಂಡ್ ಏನಾದ್ರೂ ಟ್ವೀಟ್ ಮಾಡ್ತಾ ಅಂತ ಕಿಡಿಯಾದ್ರು. ನಾವು ಏನು ಮಾತು ಕೊಟ್ಟಿದ್ದೀವಿ ಅದರಂತೆ ನಡೆದಿದ್ದೀವಿ. ಇದು 1000 ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಮೈಲಿಗಲ್ಲ. ಹೈಕಮಾಂಡ್ ಅವ್ರು ಮಾಡಿದಾರ ಮತ್ತೆ ಅಲ್ಲ, ನಿಮ್ಮ ಪುತ್ರ ಯತೀಂದ್ರ ಅವರು ಹೇಳ್ತಾರೆ ಇಲ್ಲ, ತಂದೆ ಅವರು ಮುಂದುವರಿತಾರೆ. ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದು ಕೇಳೋದು ನಾನು. ಸಿಎಂ ಸ್ಥಾನದ ಕಗ್ಗಂಟು, ಐಸಿಯುನಲ್ಲಿ ಎಐಸಿಸಿ. ಕುರ್ಚಿ ಸರ್ಕಸ್ ವಿರುದ್ಧ ವಿಪಕ್ಷಗಳಿಂದ ವಾಕ್ ಸಮರ. ಹಸ್ತದೊಳಗಿನ ಕುಸ್ತಿ ವಿಪಕ್ಷಗಳಿಗೆ ಯಥೇಚ್ಛ ಅಸ್ತ್ರಗಳನ್ನ ನೀಡ್ತಿದೆ. ಬೆಂಗಳೂರಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸವನ್ನ ಗೇಲಿ ಮಾಡಿದ್ದಾರೆ. ಉಪ್ಪಿನಂಗಡಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಿಎಂ ಸ್ಥಾನದ ಕಗ್ಗಂಟು ಬಗೆಹರಿಸದ ಎಐಸಿಸಿಯು ಐಸಿಯುನಲ್ಲಿದೆ ಅಂತ ಟೀಕಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಬಜೆಟ್ಗೂ ಮೊದಲೇ ಕುರ್ಚಿ ಸಮಸ್ಯೆ ಪರಿಹರಿಸಿಕೊಳ್ಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದು ಎಲ್ಲಾದರೂ ಹೋಗ್ಕೊಳ್ಳಿ, ನನಗೆ ಬೇಕಾಗಿರೋದು ನಾಡಿನ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಬೇಕು. ಅದ್ರ ಕಡೆ ಗಮನ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ. ಪಾಪ ಅವ್ರು ಹೇಳ್ತಾ ಇಲ್ವಾ, ನಾವು ಸ್ವಲ್ಪ ವಿದೇಶಕ್ಕೆ ಹೋಗಿ ಇತ್ತೀಚಿನ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಟೆಕ್ನಾಲಜಿನಲ್ಲಿ, ಅಧ್ಯಯನ ಮಾಡ್ಕೊಂಬರಕ್ಕೆ ಹೋಯ್ತವ್ರೆ. ಏನು ಮಾಡಬೇಕು ಅಂತ ಹೇಳಿ ಈ ಮುಟ್ಟಾಳ ಹೈಕಮಾಂಡ್ ಅಂತಿದೆಯಲ್ಲ ಕಾಂಗ್ರೆಸ್ದು, ಅದಕ್ಕೆ ಜೀವ ಇದೆ ಅಂತ ನನಗನ್ಸೋದಿಲ್ಲ. ಸತ್ತಂತೆ ಬದುಕುವ ಎಐಸಿಸಿ ಇದಕ್ಕೆ ಉತ್ತರ ಕೊಡಬೇಕು. ಅದು ಸತ್ತಂತೆಯೇ ಬದುಕ್ತಾ ಇದೆ. ಬಹುಶಃ ನನಗನ್ಸ್ತದೆ ಐಸಿಯುನಲ್ಲಿದೆ ಹೈಕಮಾಂಡ್,
ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಬಜೆಟ್ ಮಂಡನೆಗೆ ಮುಂಚೆ ಆದರೂ ಕುರ್ಚಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಕುರ್ಚಿಯ ಸಮಸ್ಯೆ ರಾಜ್ಯದ ಜನರ ಸಮಸ್ಯೆ ಅಲ್ಲ. ನಿಮ್ಮ ಕುರ್ಚಿಯ ಸಮಸ್ಯೆಯಿಂದಾಗಿ ಆಡಳಿತದ ಬಿಗಿ ತಪ್ಪಿದೆ. ಒಟ್ಟಾರೆ ಕರ್ನಾಟಕದಲ್ಲಿ ಕುರ್ಚಿ ಸಂಘರ್ಷ ಸದ್ಯಕ್ಕಂತೂ ಮುಗೀತಾ ಇಲ್ಲ. ಅದು ದಿನಕ್ಕೊಂದು ರೂಪ ಪಡೆದುಕೊಳ್ತಿದೆ. ಅತ್ತ ದರಿ ಇತ್ತ ಪುಲಿ ಅನ್ನೋ ಪರಿಸ್ಥಿತಿ ಮಧ್ಯೆ ಫೈನಲ್ ಡಿಸಿಷನ್ ತಗೊಳ್ಳದ ಸ್ಥಿತಿಯನ್ನ ಹೈಕಮಾಂಡ್ ಕೈಕಟ್ಟಿ ಹಾಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.